KPCC ಸಭೆಯಲ್ಲಿ 3 ಜನ ವಿದ್ಯಾರ್ಥಿಗಳನ್ನು ಆರಿಸಿದ್ರು. 3 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಅದು ಕೇವಲ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಪಿತೂರಿ. ಅದು ನಮ್ಮ ಪಕ್ಷದ ಮೇಲೆ ಹೊರಗಾಣಿಕೆ ಹಾಕಬೇಕನ್ನೋದು ದುರುದ್ದೇಶ ಇಟ್ಟುಕೊಂಡು ಮಾಡಿದಂಥದ್ದು. ನಾವೆಲ್ಲ ವಿದ್ಯಾರ್ಥಿಗಳ ಜೊತೆ ನಮ್ಮ ಸಂಬಂಧಪಟ್ಟಂಥ ನಮ್ಮ IT ಸೆಲ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನಿಯೋಜಿಸಿದ ಅಧ್ಯಕ್ಷರು ಅವರೆಲ್ಲರೂ ಸಹ ಅವ್ರನ್ನ KPCC ಆಫೀಸಿಗೆ ಕರೆಸಿ ಅವರ ಸಮಕ್ಷ ಮಾಡಿ ಎಲ್ಲವನ್ನು ಮಾಧ್ಯಮದ ಮೂಲಕ ಹೇಳಿಸಿ ಪ್ರಯತ್ನ ಮಾಡಿದ್ದಾರೆ. ಇದು ಒಂದು ಸುಳ್ಳು ವರದಿ. ಅದನ್ನು ತಿರುಚಿ ಅಲ್ಲಿ BJP ಕಾರ್ಯಕರ್ತರು ಏನು ಸಮಾವೇಶ ಇತ್ತು, ಆ ಸಮಾವೇಶದಿಂದ ಏನು ಟ್ರಾಫಿಕ್ ಜಾಮ್ ಆಯಿತು, ಅದನ್ನು ಹೋಗ್ಲಿಕ್ಕೆ ಆಗಿಲ್ಲ ಅಂತ ಮಾಡಿದ್ರು. ಅದೇ ಟೈಮಲ್ಲಿ ಪ್ರಧಾನಮಂತ್ರಿಯವರ ಒಂದು ವಿಮಾನ ನಿಲ್ದಾಣದಲ್ಲಿದ್ದರು. ಅವ್ರದ್ದು ಒಂದು ಕ್ರೇಜ್ ಜಾಸ್ತಿ ಮಾಡಬೇಕು, ವಿದ್ಯಾರ್ಥಿ ಪರವಾಗಿದ್ದಾರೆ, ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡಬೇಕು ಅಂತಂದು ಅದು ಕ್ರಿಯೇಟಿವ್ ಸ್ಟೋರಿ ಮಾಡಿದ್ರು. ಅಲ್ಲಿ ಖಂಡಿತ ಯಾವ ವಿದ್ಯಾರ್ಥಿಗಳಿಗೂ ಬೆಂಗಳೂರಲ್ಲಿ ಅನ್ಯಾಯ ಆಗಿಲ್ಲ ಅಂತಕೊಂಡು ನಮ್ಗೆ ಈಗಾಗಲೇ KPCC ಅಧ್ಯಕ್ಷರು ತಾವೇನು ನಿಯೋಜಿಸಿದ್ರು, ಯಾರು ಕೆಲವೊಂದು ಮುಖಂಡರು ನಿಯೋಜಿಸಿದ್ರು, ಅವರು ಸಂಪೂರ್ಣವಾದಂಥ ವರದಿಯನ್ನು ಇವತ್ತು ಈಗಾಗಲೇ KPCC ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇನ್ವೈಟ್ ಮಾಡಿದ್ವಿ. ಇವತ್ತು ಅವರು ಬರೋಕ್ಕಾಗಲ್ಲ. ಇವತ್ತು ನಿಜ ಸಂಘಟನೆ ಮತ್ತು ಸಂವಹನ ಕೊರತೆ ಕಾಂಗ್ರೆಸ್ಸಲ್ಲಿದೆ. ಅದು ಸರಿ ಮಾಡ್ತಾರೆ. NSR ಸದನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯಾರ್ಥಿಗಳ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳ ಸಂಘದ ಚುನಾವಣೆ ಮಾಡಬೇಕಂತ ಈಗ ನಿರ್ಧಾರ ತೆಗೆದುಕೊಂಡು ಬರೋ ವರ್ಷದಿಂದ ವಿದ್ಯಾರ್ಥಿಗಳ ಎಲ್ಲ ಕಾಲೇಜಿನಲ್ಲಿ ಚುನಾವಣೆಗಳು ಪ್ರಾರಂಭ ಆಗ್ತದೆ. ಯಾಕಂದರೆ ಯೂತ್ ಮತ್ತು ಏನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ರಾಜಕೀಯವಾಗಿ ಪ್ರಾಬಲ್ಯ ಆಗಿದೆ. ಯಾಕಂದರೆ ಈಗ ಸಮಸ್ಯೆ ಏನಿದೆ ಅದರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಬೇಕು. ನಮ್ಮ ಕಾಂಗ್ರೆಸ್ ಮತ್ತು NS ಎರಡೂ ಎತ್ತುವುದಿಲ್ಲ. ಸ್ಟೇಟ್ ಇದಾಗಿದೆ ಸರ್. ನೀವು ಹೇಳಿದ್ರೆ ರಾಜಕೀಯ ಮಾಡಿದ್ರೆ ಸ್ಟೇಟ್ ಆಗಿದೆ. ನಾವು ಲೋಕಲಿ ಅಂದರೆ ಜಿಲ್ಲೆಯಲ್ಲಿ ಸಂಘಟನೆ ಮತ್ತು ಸಂವಹನ ಕೊರತೆ ಇದೆ. ಕಾಂಗ್ರೆಸ್ ಕಮಿಟಿಯಲ್ಲಿ ಸಂಘಟನೆ ಮತ್ತು ಸಂವಹನ ಕೊರತೆ ಎರಡೂ ಇದೆ. ಕೋಆರ್ಡಿನೇಟ್ ಆ್ಯಂಡ್ ಕೋಆಪರೇಷನ್ ಸರಿಯಾಗಿ ಇಲ್ಲ, ಸರಿ ಮಾಡ್ತಾ ಇದ್ದೇವೆ. ಎಲ್ಲ ಯೂತ್ ಅಧ್ಯಕ್ಷರನ್ನು ಬಲಪಡಿಸೋಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಸಹ ನಮಗೆಲ್ಲ NSI ಘಟಕಗಳನ್ನು ಇನ್ನೂ ಸಹ ತಾಲೂಕು ಮಟ್ಟದಲ್ಲಿ ಇವತ್ತು ಮಾಡಲಿಕ್ಕೆ ಮೊನ್ನೆ ನಡೆದ ಸಭೆಯಲ್ಲಿ ನಿರ್ಧಾರ ಮಾಡಿದ್ದೇವೆ. ಆಮೇಲೆ ಪದಾಧಿಕಾರಿಗಳನ್ನು ನೇಮಕ ಮಾಡ್ತಿದ್ದೇವೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸುಮಾರು 60 ಪದಾಧಿಕಾರಿಗಳನ್ನು ಈಗಾಗಲೇ ಮಾಡಿದ್ದೇವೆ. ಅದನ್ನು ತಮ್ಮ ಪತ್ರಿಕಾ ಪ್ರಕಟಣೆ ರಿಲೀಸ್ ಮಾಡ್ತೀವಿ. ಈಗಾಗಲೇ ನಮ್ಮ KPCC ಅಧ್ಯಕ್ಷರು ಅನುಮೋದನೆ ನೀಡಿದ್ದಾರೆ. ಅದು ಕೊರತೆಯಾಗಿ ಅದು ಹಂಗಾಗಿತ್ತು. ಇದೆಲ್ಲವೂ ಸರಿಯಾಗಿತ್ತು. ಎಲ್ಲವೂ ಬಂದುಬಿಟ್ಟಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿ ವಿಷಯ ಇರ್ಬೋದು, ಜಿಲ್ಲೆಯ ಎಲ್ಲ ವಿಷಯಗಳಲ್ಲಿ 6 ಜನ ಶಾಸಕರು ನಿರ್ಧಾರ ಮಾಡ್ತಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನ ಮನಸ್ಸುಗಳು ಸ್ವಲ್ಪ ಕೆಟ್ಟಿದ್ದು, ಎಲ್ಲವೂ ಸರಿ ಮಾಡಿದ್ದೇವೆ. ಎಲ್ಲ ಹಿರಿಯ ನಾಯಕರು, ಹಿರಿಯ ನಾಯಕರು ಅಂಥದ್ದೇನಿಲ್ಲ, ಎಲ್ಲರೂ ಸರಿಯಾಗಿದ್ದಾರೆ. ಎಲ್ಲರೂ ಕೂತ್ಕೊಂಡ್ರೆ ಎಲ್ಲರೂ ಆಟಾಡ್ತಾರೆ. ಯಾರ್ಯಾರು ಕೊಟ್ಟಪ್ಪ ಇನ್ನೊಂದು ಬಂದೈತದ ಸ್ವಲ್ಪ ಹಳೆ ಸುದ್ದಿ. ಅದು ಸಣ್ಣ ಪುಟ್ಟ ಇರ್ತಾವೆ. ಇಲ್ಲ ಮಾಡಿದ್ದೀವಿ ಸರ್, ನಾವು ಅದನ್ನು ಮಾಡಿದ್ದೀವಿ ಸರಿಯಾಗಿದೆ. ಈಗ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದಾರೆ. ಮತ್ತು ಇವಾಗ ನಾವೆಲ್ಲ ಶಾಸಕರು ಮಾನ್ಯ ಹೊಸ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗುವಂಥ ಕೆಲಸವನ್ನು ಇಟ್ಕೊಂಡಿದ್ದೀವಿ. ಜಿಲ್ಲೆಯ ಮೆಡಿಕಲ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅದನ್ನು ಸ್ವಲ್ಪ ಅರ್ಧಕ್ಕೆ ಇಟ್ಕೊಂಡಿತ್ತು. ಅದಕ್ಕೆ ಈಗಾಗಲೇ ಎಲ್ಲ ಲೆಟರ್ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ 6 ಜನ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷ ಭೇಟಿಯನ್ನು ನಿಗದಿಪಡಿಸಿ ಭೇಟಿಯಾಗಿ ಜಿಲ್ಲೆಯ ಏನು ಕೆಲವೊಂದು ಯೋಜನೆಗಳು ಆಗಬೇಕು ಅವನ್ನ ಮಾತಾಡೋ ವಿಚಾರದಲ್ಲಿ ಭಾಗವಹಿಸಿದ್ದೀವಿ. ಮತ್ತು ಅಷ್ಟೊತ್ತಿಗೆ ಇದು 10ನೇ ತಾರೀಕಿಗೂ ಒಂದು ರೀಶಫಲ್ ಮಂತ್ರಿಮಂಡಲ ಆಗುವಂಥ ಸಂಭವಗಳಿಂದ ಸ್ವಲ್ಪ ಟೈಮ್ ಮುಂದೆ ಹೋಗೋದು ಆಯಿತು. ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗಟ್ಟಿದೆ. ಏನು ಸಮಸ್ಯೆ ಎಲ್ಲ ಸರಿಯಾಗಿದೆ. ಸರಿ, ಪಾರ್ಟಿ ಅದು ನಮಗೆ ಸಂಬಂಧ ಇಲ್ಲ. ಅದು ವಿದ್ಯಾರ್ಥಿಗಳ
ಸಲುವಾಗಿ ಅವರು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು. ಅದು ಫೇಲ್ ಆಯಿತು ಮೇಲ್ನೋಟಕ್ಕೆ. ನಮ್ಮ ಪಾರ್ಟಿಗೆ ಸಂಬಂಧಿಸಿದ ಒಂದು ಏನೋ ಸಂಘಟನೆ ಮಾಡ್ತಾ ಇದ್ದಾರೆ. ಅವರು ಏನೋ ಈಗ ದೇಶದಲ್ಲಿ ಏನೋ ನಡೀತಾ ಇದೆ. 11 ವರ್ಷಗಳ ಕಾಲ BJP ಸರ್ಕಾರ ಆಡಳಿತ ಮಾಡಿ ವಿದ್ಯಾರ್ಥಿಗಳಿಗೆ ನಿರ್ಣಯ ಮಾಡ್ತಾ ಇದೆ ಮತ್ತು ಪದವೀಧರರು ಮುಗಿಸಿದಲ್ಲಿ ಉದ್ಯೋಗ ಕೊಡ್ತಾರೆ ಅಂತ ಹೇಳಿದ್ರು ಪ್ರಧಾನಮಂತ್ರಿಗಳು ತಮ್ಮ ಮ್ಯಾನಿಫೆಸ್ಟೋದಲ್ಲಿ. ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳು ಸೃಷ್ಟಿ ಮಾಡ್ತಾರೆ ಕೊಡ್ತೇವೆ ಅಂತಿದ್ರು. ಇವತ್ತು ನಾವು ವಿಫಲರಾಗ್ಯಾರ. ಅದ್ರ ಬಗ್ಗೆ ಅವರ ವಿದ್ಯಾರ್ಥಿ ಸಂಘಟನೆ ಹುಡುಗಂತವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ರಾಷ್ಟ್ರವ್ಯಾಪಿಯಾಗಿ ಒಂದು ಕ್ರಾಂತಿ ಆಗ್ತದೆ. ಆ ಕ್ರಾಂತಿಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಭಾಗವಹಿಸುವ ಸಂಭವ ಇತ್ತು. ಇವೆಲ್ಲವನ್ನ ವಾಚ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೆಲ್ಲ, ಪದವೀಧರರು, ನಿರುದ್ಯೋಗಿಸ್ತರು ಎಲ್ಲ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಒಂದು ಆಂದೋಲನ ನಮ್ಮ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಡೀತಿದೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಮ್ಮ ಪಕ್ಷ ಖಂಡಿತ ಮಾಡ್ತಾರೆ. ಸಂದರ್ಭದಲ್ಲಿ ಆಗೋದು ಕೆಲವೊಂದು ವ್ಯಕ್ತಿಗಳು ದುಡ್ಡಿನ ಆಸೆಗೆ ಇನ್ಯಾವುದೋ ತಮ್ಮ ಸಂಬಂಧಿಕರ ಆಸೆಗೆ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಆಗಿಲ್ಲ ಅಂತಲ್ಲ, ದೇಶದ ಅನೇಕ ರಾಜ್ಯಗಳು ಇದು ಸಮಸ್ಯೆ ಇರ್ತವೆ. ಆದರೆ ವಿಶೇಷವಾಗಿ ಇದು ನೀಟು ಏನಾಗಿತ್ತಲ್ಲ, ಇದು ಸುಮಾರು 11 ಸಲ ನೀಟು ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ. ಅದರಲ್ಲೂ ಈಗ ನಮ್ಮ NSC ಅಧ್ಯಕ್ಷರಾಗಿ ಸುಮಾರು ಈ ಸಲ 23 ವಿದ್ಯಾರ್ಥಿಗಳು ಇವತ್ತು ಸುಸೈಡ್ ಮಾಡಿದ್ರು. ಅವ್ರ ಜೀವಕ್ಕೆ ಬೆಲೆ ಇಲ್ವಾ? ಮತ್ತು NET ಮುಖಾಂತರ ಇವರು ಕೆಲವೊಂದು ಕೇವಲ ನೀಟ್ ಅಂತಲ್ಲ, ಕೆಲವೊಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೌಕರಿ ಕೊಡುವಂಥದ್ದು ಇರ್ಬೋದು, ಪರೀಕ್ಷೆಗಳನ್ನು ಮಾಡುವುದು, ಅಲ್ಲಿ ಸಹ ಇದನ್ನು ಇಂಥ ಅವ್ಯವಹಿತವಾಗಿ ವ್ಯವಹಾರಗಳು ಆಗಿ ಲೀಕ್ಔಟ್ ಆಗ್ತದೆ. ಅದಕ್ಕೆ ನಾವು NET ಕ್ಯಾನ್ಸಲ್ ಆಗಬೇಕು. ಉನ್ನತ ಶಿಕ್ಷಣ ಸಚಿವರು ಈ ವಿದ್ಯಾರ್ಥಿಗಳ ಸಾವಿಗೆ ಹೊಣೆಗಾರ ಆಗಬೇಕು. ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತ ನಮ್ಮ ಪಕ್ಷ ನಾವು ಒತ್ತಾಯ. ಈಗ ರಾಜೀನಾಮೆ ಯಾಕೆ ಕೊಡ್ತಾ ಇಲ್ಲ ಅಂತ ತಮಗೇನಾದ್ರು ತಮ್ಮ ತರ್ಕ? ಇಲ್ಲ ಸರ್, ಈಗ ರಾಜೀನಾಮೆ ಕೊಡಬೇಕು. ಈಗ ಅದು ನಾವು ಕೇಳ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಲೋಕಸಭಾದ ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿಯವರು ಈಗ ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ಸಭಾ ವಿದ್ಯಾರ್ಥಿ ಪ್ರತಿಧ್ವನಿ ಅದನ್ನು ಮಾಡ್ತಾ ಇದ್ದಾರೆ. ನಮ್ಗೆ ವಿಶ್ವಾಸ ಇದೆ. ಈಗ ಬರ್ತಕ್ಕಂಥ ಏನು ರೀಶಫಲ್ ಮಾಡಬೇಕಂತ ಮೋದಿಯವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇದನ್ನು ಒಂದು ಹೊಣೆಗಾರರಾಗಿ ಮಾಡಿ ಅವ್ರನ್ನ ಕೈ ಬಿಡ್ತಾರೆ. ವಿಶ್ವಾಸ ಇದೆ. ರಾಜೀನಾಮೆ ಕೊಡಲಿಲ್ಲ ಅಂದರೂ ಅವ್ರನ್ನ ಕಿತ್ತು ಬಿಸಾಕೋ ಕೆಲಸವನ್ನು ಪ್ರಧಾನಮಂತ್ರಿ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಅವ್ರಿಗೂ ಗೊತ್ತಿದೆ ಪ್ರಧಾನಮಂತ್ರಿ ಏನಾಗ್ತಿದೆ ರಾಷ್ಟ್ರದಲ್ಲಿ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನಾವು ಚೆಲ್ಲಾಟ ಆಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ. ಅದರಲ್ಲೂ ವಿಶೇಷವಾಗಿ ಉನ್ನತ ಶಿಕ್ಷಣ ಸಚಿವರು ವಿದ್ಯಾರ್ಥಿ ಅವ್ರ ಪ್ರಾಣದ ಜೀವದ ಜೊತೆ ಚೆಲ್ಲಾಟ ಆಡ್ತಾರೆ. ಗೊತ್ತಿದೆ. ಖಂಡಿತವಾಗಿ ಅವ್ರು ಕೈ ಬಿಡ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗ ಜಿಗಣೆ ಆಗೋದು ಕೆಲವೊಂದು ವ್ಯಕ್ತಿಗಳು ದುಡ್ಡಿನ ಆಸೆಗೆ ಇನ್ಯಾವುದೋ ತಮ್ಮ ಸಂಬಂಧಿಕರ ಆಸೆಗೆ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಆಗಿಲ್ಲ ಅಂತಲ್ಲ, ದೇಶದ ಅನೇಕ ರಾಜ್ಯಗಳು ಇದು ಸಮಸ್ಯೆ ಇರ್ತವೆ. ಆದರೆ ವಿಶೇಷವಾಗಿ ಇದು ನೀಟು ಏನಾಗಿತ್ತಲ್ಲ, ಇದು ಸುಮಾರು 11 ಸಲ ನೀಟು ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ. ಅದರಲ್ಲೂ ಈಗ ನಮ್ಮ NSC ಅಧ್ಯಕ್ಷರಾಗಿ ಸುಮಾರು ಈ ಸಲ 23 ವಿದ್ಯಾರ್ಥಿಗಳು ಇವತ್ತು ಸುಸೈಡ್ ಮಾಡಿದ್ರು. ಅವ್ರ ಜೀವಕ್ಕೆ ಬೆಲೆ ಇಲ್ವಾ? ಮತ್ತು NET ಮುಖಾಂತರ ಇವರು ಕೆಲವೊಂದು ಕೇವಲ ನೀಟ್ ಅಂತಲ್ಲ, ಕೆಲವೊಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೌಕರಿ ಕೊಡುವಂಥದ್ದು ಇರ್ಬೋದು, ಪರೀಕ್ಷೆಗಳನ್ನು ಮಾಡುವುದು, ಅಲ್ಲಿ ಸಹ ಇದನ್ನು ಇಂಥ ಅವ್ಯವಹಿತವಾಗಿ ವ್ಯವಹಾರಗಳು ಆಗಿ ಲೀಕ್ಔಟ್ ಆಗ್ತದೆ. ಅದಕ್ಕೆ ನಾವು NET ಕ್ಯಾನ್ಸಲ್ ಆಗಬೇಕು. ಉನ್ನತ ಶಿಕ್ಷಣ ಸಚಿವರು ಈ ವಿದ್ಯಾರ್ಥಿಗಳ ಸಾವಿಗೆ ಹೊಣೆಗಾರ ಆಗಬೇಕು. ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತ ನಮ್ಮ ಪಕ್ಷ ನಾವು ಒತ್ತಾಯ. ಈಗ ರಾಜೀನಾಮೆ ಯಾಕೆ ಕೊಡ್ತಾ ಇಲ್ಲ ಅಂತ ತಮಗೇನಾದ್ರು ತಮ್ಮ ತರ್ಕ? ಇಲ್ಲ ಸರ್, ಈಗ ರಾಜೀನಾಮೆ ಕೊಡಬೇಕು. ಈಗ ಅದು ನಾವು ಕೇಳ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಲೋಕಸಭಾದ ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿಯವರು ಈಗ ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ಸಭಾ ವಿದ್ಯಾರ್ಥಿ ಪ್ರತಿಧ್ವನಿ ಅದನ್ನು ಮಾಡ್ತಾ ಇದ್ದಾರೆ. ನಮ್ಗೆ ವಿಶ್ವಾಸ ಇದೆ. ಈಗ ಬರ್ತಕ್ಕಂಥ ಏನು ರೀಶಫಲ್ ಮಾಡಬೇಕಂತ ಮೋದಿಯವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇದನ್ನು ಒಂದು ಹೊಣೆಗಾರರಾಗಿ ಮಾಡಿ ಅವ್ರನ್ನ ಕೈ ಬಿಡ್ತಾರೆ. ವಿಶ್ವಾಸ ಇದೆ. ರಾಜೀನಾಮೆ ಕೊಡಲಿಲ್ಲ ಅಂದರೂ ಅವ್ರನ್ನ ಕಿತ್ತು ಬಿಸಾಕೋ ಕೆಲಸವನ್ನು ಪ್ರಧಾನಮಂತ್ರಿ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಅವ್ರಿಗೂ ಗೊತ್ತಿದೆ ಪ್ರಧಾನಮಂತ್ರಿ ಏನಾಗ್ತಿದೆ ರಾಷ್ಟ್ರದಲ್ಲಿ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನಾವು ಚೆಲ್ಲಾಟ ಆಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ. ಅದರಲ್ಲೂ ವಿಶೇಷವಾಗಿ ಉನ್ನತ ಶಿಕ್ಷಣ ಸಚಿವರು ವಿದ್ಯಾರ್ಥಿ ಅವ್ರ ಪ್ರಾಣದ ಜೀವದ ಜೊತೆ ಚೆಲ್ಲಾಟ ಆಡ್ತಾರೆ. ಗೊತ್ತಿದೆ. ಖಂಡಿತವಾಗಿ ಅವ್ರು ಕೈ ಬಿಡ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗ ಜಿಗಣೆ ಏನು ದೊಡ್ಡ ಮನೆ ಕ್ಯಾಮ್ರಾ
ನಾನು ಅವ್ರ ಕರಿ ಇವರು